ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಪಿತ್ತಾಶ್ಮರಿ ಅಥವಾ ಗಾಲ್ ಬ್ಲಾಡರ್ ಸ್ಟೋನ್ ಬಗ್ಗೆ ನಾನು ಮಾತಾಡ್ತೀನಿ. ಅದ್ರ ಬಗ್ಗೆ ಏನು ಒಂದು ಮಾಹಿತಿ ಇದೆ, ಅದು ಸರ್ಜರಿ ಮಾಡಿಸ್ಬೇಕಾ ಮಾಡಿಸ್ಬಾರ್ದಾ, ಆಮೇಲೆ ಮನೆ ಮದ್ದಲ್ಲೇ ಗುಣಪಡಿಸ್ಕೋಬೋದಾ ಅನ್ನೋ ಒಂದು ಮಾಹಿತಿನ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ, ಸಮಸ್ತ ತತ್ವಮಸಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಮಂಜುನಾಥ್ ಡಿ ನಾಯ್ಕ್. ಮೊದಲನೇದಾಗಿ ಪಿತ್ತಕೋಶ ಏನು ಅಂತ ನಾವು ತಿಳ್ಕೊಬೇಕಾಗುತ್ತೆ. ಪಿತ್ತಕೋಶದ ಕೆಲವು ಬಾರಿ ಹೇಳ್ತಾರೆ ಇದು ಏನು ಪ್ರಯೋಜನ ಇಲ್ಲ ಬಾಡಿಲಿ ಅಂತ. ಒಂದು ರೀತಿಯಾಗಿ ಇದರ ಕಾರ್ಯ ಏನಂದರೆ ಯಕೃತ್ತಿನ ಕೆಳಭಾಗ ಹಿಂಭಾಗದಲ್ಲಿರುತ್ತೆ. ಸೊ ಅಲ್ಲಿ ಏನಾಗುತ್ತೆ, ನಮ್ಮ ಯಕೃತ್ ಏನು ಬೈಲನ್ನು ಸೆಕ್ರೀಟ್ ಮಾಡುತ್ತೆ, ಆ ಒಂದು ಬೈಲ್ ಜ್ಯೂಸನ್ನು ಇದು ಶೇಖರಿಸಿ ಇಟ್ಕೊಳ್ಳುತ್ತೆ. ನಾವು ಆಹಾರ ತಿಂದಾಗ ಏನಾಗುತ್ತೆ, ಇದು ಒಂಥರ ಕಾಂಟ್ರಾಕ್ಟ್ ಆಗಿ ಈ ಗಾಲ್ ಬ್ಲಾಡರ್ ಅಥವಾ ಪಿತ್ತಕೋಶ ಏನಿದೆ ಆ ಬೈಲನ್ನು ಸಣ್ಣ ಕರಳಿಗೆ ಬಿಡುಗಡೆ ಮಾಡುತ್ತೆ. ಏನಕ್ಕೆ? ತಿಂದಿದ ಆಹಾರದಲ್ಲಿ ಕೊಬ್ಬಿದ್ರೆ ಅದನ್ನು ಜೀರ್ಣ ಮಾಡಲಿಕ್ಕೆ ಅಥವಾ ಜೀರ್ಣಾಂಗ ಒಂದು ಕಾರ್ಯಕ್ಕೆ ಸಹಕಾರಿ ಮಾಡಲಿಕ್ಕೆ. ಇಲ್ಲಿ ಹೆಂಗೆ ಸ್ಟೋನ್ ಆಗುತ್ತೆ ಅನ್ನೋದು ನೀವು ತಿಳ್ಕೊಬೇಕು. ನಾವು ಆಹಾರ ಸೇವಿಸ್ತಾ ಹೋದಾಗ ಅತಿ ಹೆಚ್ಚು ಕೊಬ್ಬಿನ ಪದಾರ್ಥಗಳನ್ನ ಸೇವಿಸಿದಾಗ ಏನಾಗುತ್ತೆ, ನಮ್ಮ ಯಕೃತ್ ಏನುತ್ತೆ ಅದನ್ನು ಬಿಡುಗಡೆ ಮಾಡಿಸುತ್ತೆ. ಸೊ ಬೈಲ್ ಏನಿದೆ ಆ ಪ್ರಮಾಣ ಒಂದು ಹಂತದವರೆಗೂ ಆ ಕೊಬ್ಬನ್ನು ಕರಗಿಸ್ಬೋದು. ಕೊಬ್ಬು ಅತಿ ಹೆಚ್ಚಿಗೆ ಬಂದಾಗ ಏನಾಗುತ್ತೆ, ಅದು ಅಲ್ಲೇ ಉಳ್ಕೊಂಡು ಈ ಬೈಲಲ್ಲಿ ಏನಾಗುತ್ತೆ, ಅದು ಸ್ಟೋನ್ ಆಗಿ ಪರಿವರ್ತನೆ ಆಗುತ್ತೆ. ಎರಡನೇದು ಬಂದ್ಬಿಟ್ಟು ಬೊಜ್ಜುತನದಿಂದ ಏನಾಗುತ್ತೆ, ಕಂಪ್ಲೀಟಾಗಿ ಕಾಂಟ್ಯಾಕ್ಟ್ ಆಗಲ್ಲ ಪಿತ್ತಕೋಶ. ಸೊ ಅದರಿಂದ ಏನಾಗುತ್ತೆ, ಆ ಬೈಲ್ ಅಲ್ಲೇ ಉಳ್ಕೊಂಡು ಕಲ್ಲಾಗಿ ಪರಿವರ್ತನೆ ಆಗುತ್ತೆ. ಸೊ ಎರಡು ಥರ ಸ್ಟೋನ್ಸ್ ಇರುತ್ತೆ, ಒಂದು ಕೊಲೆಸ್ಟ್ರಾಲ್ ಸ್ಟೋನ್, ಒಂದು ಪಿಗ್ಮೆಂಟ್ ಸ್ಟೋನು. ಭಾಳ ಕಾಮನ್ ಆಗಿ ಸಹಜವಾಗಿ ಆಗೋಂಥದ್ದು ಕೊಲೆಸ್ಟ್ರಾಲ್ ಗಾಲ್ ಸ್ಟೋನ್ಸ್ ಅಥವಾ ಪಿತ್ತಾಶ್ಮರಿ. ಆಯಿತು. ಕಾರಣ ಮೊದಲನೇದಾಗಿ ಬೊಜ್ಜುತನ, ಎರಡನೇದು ಫ್ಯಾಟ್, ಅಂದರೆ ಏನು ಹೇಳ್ತೀವಿ ಊಟದಲ್ಲಿ ಫ್ಯಾಟ್ ಅಂತ ಅಂಶ ಅಥವಾ ಕೊಬ್ಬಿನ ಅಂಶ ಹೆಚ್ಚಾಗಿ ತಗೊಳ್ಳೋದು. ಮೂರನೇದು ಮಹಿಳೆಯರಲ್ಲಿ ಅತಿ ಹೆಚ್ಚಾಗಿ ಕಾಡುತ್ತೆ. ಆಮೇಲೆ ನಾಲ್ಕನೇದು 40 ವಯಸ್ಸು ಆಸುಪಾಸಿನಲ್ಲಿರೋರಿಗೆ ಇದು ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಇದಲ್ಲದೆ ನಾವು ವ್ಯಾಯಾಮ ಇಲ್ಲದೆ ಇರೋವಂಥದ್ದು. ಆರನೇದು ಬಂದ್ಬಿಟ್ಟು ನಾವು ಅತಿ ಹೆಚ್ಚಾಗಿ ಜಂಕ್ ಫುಡ್, ಹೊರಗಡೆನ ಆಹಾರ ಪದಾರ್ಥ, ಆಮೇಲೆ ಮಾಂಸಾಹಾರಗಳನ್ನ ಅತಿ ಹೆಚ್ಚಾಗಿ ಸೇವನೆ ಮಾಡೋದ್ರಿಂದ ಈ ಪಿತ್ತಕೋಶದಲ್ಲಿ ಕಲ್ಲು ಕ್ರಮೇಣವಾಗಿ ಆಗ್ತಾ ಹೋಗುತ್ತೆ. ಲಕ್ಷಣ ಏನು, ನಿಮ್ಮ ಪಿತ್ತಕೋಶದಲ್ಲಿ ಕಲ್ಲಿದೆ ಅಂತ ಹೇಗೆ ಗೊತ್ತಾಗುತ್ತೆ? ಒಂದು ಸ್ಕ್ಯಾನಿಂಗ್ ಮಾಡಿ ತಿಳ್ಕೊಬೋದು. ಸ್ಕ್ಯಾನಿಂಗ್ ಮಾಡಿದ್ರೆ ನಿಮ್ಮ ಮನೇಲಿ ಪಿತ್ತಕೋಶದ ಕಲ್ಲಿರ್ಬೋದು ಅಂದರೆ ನಿಮಗೆ ಹೊಟ್ಟೆ ಭಾಗದಲ್ಲಿ ನೋವು ಬರುತ್ತೆ, ಬಲಭಾಗದಲ್ಲಿ ಈ ಫ್ಯಾಟಿ ಲಿವರ್ ಪೇಯ್ನ್ ಏನಿರುತ್ತೆ ಅದೇ ಥರ ಒಂದು ನೋವು ಬರುತ್ತೆ. ಆಮೇಲೆ ನಿಮ್ಮ ಹಿಂಭಾಗ ಬೆನ್ನು ಹಿಂಭಾಗದಲ್ಲಿ ಪೇಯ್ನ್ ಬರುತ್ತೆ. ಮೂರನೇದು ಒಕ್ಲು ಸುತ್ತ ಪೇಯ್ನ್ ಬರುತ್ತೆ. ನಾಲ್ಕನೇದು ವಾಂತಿ ಆಗೋ ಥರ ಫೀಲ್ ಬರುತ್ತೆ, ಬೇದೆ ಆಗ್ತಾ ಇರುತ್ತೆ. ಕೆಲವು ಬಾರಿ ಪೇಯ್ನ್ ಯಾವ ಥರ ಬರುತ್ತೆ ನೋವು ಅಂದರೆ, ಒಂದು ಯಾರೋ ಚಾಕುಯಿಂದ ನಿಮಗೆ ಚುಚ್ಚಿದಾರ ಅನ್ನೋ ಥರ ಪೇಯ್ನ್ ಬಂದು ಅದು ನೆಲದ ಮೇಲೆ ಹೊರಲಾಡ್ತಾರೆ ಪೇಷಂಟ್. ಇಮಿಡಿಯೇಟ್ ಇದೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು, ಎಮರ್ಜೆನ್ಸಿ. ಆ ರೀತಿಯಾದಂಥ ನೋವು ಕಾಣಿಸ್ಕೊಳ್ಳುತ್ತೆ. ಈ ಒಂದು ಪಿತ್ತಾಶ್ಮರಿ ಅಥವಾ ಪಿತ್ತಕೋಶದಲ್ಲಿ ಆಗುವಂಥ ಕಲ್ಲಿನ ಒಂದು ಲಕ್ಷಣ. ಇದಲ್ಲದೆ ಕೆಲವು ಬಾರಿ ಅಬ್ಸ್ಟ್ರಕ್ಟಿವ್ ಜಾಂಡಿಸ್ ಅಂತ ಆಗ್ಬಿಡುತ್ತೆ. ಈ ಪಿತ್ತಕೋಶದ ಕಲ್ಲು ಬಂದು ಈ ಕುತ್ತಿಗೆ ಹತ್ರ ಎಲ್ಲಿದೆ ನಾವು ಪಿತ್ತಕೋಶ ಅಂತೀವಲ್ಲ, ಅಲ್ಲಿ ಬಂದು ಈ ಅಶ್ಮರಿ ಸ್ಟೋನ್ ಅಲ್ಲಿ ಸಿಗಾಕೊಂಡಾಗ ಏನಾಗುತ್ತೆ, ಬೈಲು ಹೊರಗಡೆ ಬರೋದಿಲ್ಲ, ಅಲ್ಲೇ ಇದ್ದು ಜಾಂಡಿಸ್ ಆಗಿ ಟರ್ನ್ ಆಗಿಬಿಡುತ್ತೆ. ಸೊ ಈ ರೀತಿಯ ಲಕ್ಷಣಗಳು ಕಾಣಿಸ್ಕೊಳ್ತವೆ. ಇನ್ನೊಂದು ಬಂದ್ಬಿಟ್ಟು ಬಾಯಲ್ಲಿ ನೀರು ಬರ್ತಾ ಇರುತ್ತೆ, ಯಾವಾಗಲೂ ಊಟ ನೋಡಿದ್ರೆ ವಾಂತಿ ಬರುವಂಥ ಒಂದು ಸೆನ್ಸೇಷನ್ ಉಂಟಾಗುತ್ತೆ. ಇದು ಪಿತ್ತಕೋಶದ ಕಲ್ಲಿನ ಲಕ್ಷಣಗಳು ವೀಕ್ಷಕರೇ. ಮಾಂಸಾಹಾರ ತಿಂದಾಗ ಜಾಸ್ತಿ ಆಗುತ್ತೆ, ಎಣ್ಣೆ ಪದಾರ್ಥ ತಿಂದಾಗ ಈ ನೋವು ಜಾಸ್ತಿ ಆಗುತ್ತೆ. ಇಷ್ಟೇ ಲಕ್ಷಣ. ಚಿಕಿತ್ಸೆ ಏನು? ಮೊದಲನೆಯ ಚಿಕಿತ್ಸೆನೇ ಆಹಾರದಲ್ಲಿ ಏನು ಫ್ಯಾಟ್ ಕಂಟೆಂಟ್ ಇದೆ ಕಟ್ ಆಫ್ ಮಾಡಿಬಿಡಿ. ಪನ್ನೀರ್ ಇರ್ಬೋದು, ಮೊಸರು ಇರ್ಬೋದು, ಬೆಣ್ಣೆ, ತುಪ್ಪ, ಎಣ್ಣೆಲಿ ಕರೆದಿರೋ ಐಟಮ್, ಬೋಂಡ, ಬಜ್ಜಿ, ಚಿಪ್ಸು, ಪೂರಿ, ಮಿಕ್ಸ್ಚರು, ಇದೆಲ್ಲ ಬಿಟ್ಬಿಡ್ಬೇಕು. ಎರಡನೇದು ದೇಹದಲ್ಲಿರೋ ಫ್ಯಾಟನ್ನು ಕಡಿಮೆ ಮಾಡ್ಕೋಬೇಕು. ದೇಹದಲ್ಲಿ ಫ್ಯಾಟ್ ಅಂದರೆ ಹೊಟ್ಟೆ ಬೊಜ್ಜು. ವ್ಯಾಯಾಮ ಮಾಡಬೇಕು, ವಾಕಿಂಗ್ ಮಾಡೋದಕ್ಕೂ. ಏನಂದರೆ ಎಲ್ಲ ಒಂದು ನಿಮಗೆ ಸುಲಭವಾಗಿ ಸಿಕ್ಬಿಡಲ್ಲ, ಆರೋಗ್ಯ ಅನ್ನೋದು ಅಷ್ಟು ಸುಲಭವಾಗಿ ಸಿಗಲ್ಲ. ಸೊ ಹಾಗಾಗಿ ಬೊಜ್ಜು ಅನ್ನೋದು ಸುಲಭವಾಗಿ ಕರಗಿಸ್ಲಿಕ್ಕಾಗಲ್ಲ. ಪ್ರಮುಖವಾಗಿ ಹೊಟ್ಟೆ ಬೊಜ್ಜು, ಸೆಂಟ್ರಲ್ ಒಬೆಸಿಟಿ ಅಂತೀವಿ. ದೇಹದ ಇನ್ನಿತರ ಭಾಗದ ಬೊಜ್ಜನ್ನ ಕರಗಿಸ್ಬೋದು ಸರ್, ಹೊಟ್ಟೆ ಬೊಜ್ಜು ಕರಗಿಸೋಕ್ಕಾಗಲ್ಲ. ಅದರಿಂದನೇ ಎಲ್ಲ ಕಾಯಿಲೆಗಳು ಬರ್ತಾ ಇರೋದು. ಸೊ ಹಾಗೆ ಹೊಟ್ಟೆ ಬೊಜ್ಜನ್ನ ಕರಗಿಸ್ಲೇಬೇಕು. ವಾಕಿಂಗ್ ಮಾಡ್ಬೋದು ಅಥವಾ ಅಬ್ಡಮಿನಲ್ ಎಕ್ಸಸೈಸ್ ಮಾಡ್ಬೋದು. ಸೊ ಮೂರನೇದು ಬಂದ್ಬಿಟ್ಟು ಅತಿ ಹೆಚ್ಚು ನಾರಿನಂಶ ಇರುವಂಥ ಪದಾರ್ಥಗಳನ್ನ ತಾವು ತಗೋಬೇಕು. ನಾರಿನಂಶ ಅಂದರೆ ಯಾವುದು? ಹಣ್ಣುಗಳು, ತರಕಾರಿಗಳು, ಸೊಪ್ಪುಗಳು, ಇದನ್ನೆಲ್ಲ ಚೆನ್ನಾಗಿ ತಿನ್ನಬೇಕು. ಉದಾಹರಣೆಗೆ ಸೌತೆಕಾಯಿ ಇರ್ಬೋದು, ಆ್ಯಪಲ್ ಇರ್ಬೋದು, ಬಾಳೆಹಣ್ಣು ಇರ್ಬೋದು, ಕಿತ್ಳೆಹಣ್ಣು ಇರ್ಬೋದು. ಅತಿ ಹೆಚ್ಚು ನಾರಿನಂಶ ಇರುವಂಥ ಪದಾರ್ಥಗಳು, ಮೂಲಂಗಿ ಇರ್ಬೋದು. ಈ ರೀತಿಯಾದ ಪದಾರ್ಥಗಳನ್ನ ಹೆಚ್ಚಾಗಿ ತೊಗೊಬೇಕು. ನಾಲ್ಕನೇದು ಬಂದ್ಬಿಟ್ಟು ವಾರಕ್ಕೊಮ್ಮೆ ಒಂದು ಉಪವಾಸ ಮಾಡುವಂಥದ್ದು. ಇದು ಕೂಡ ತುಂಬ ಸಹಕಾರಿಯಾಗುತ್ತೆ. ಈಗ ಮನೆ ಮದ್ದುಗೆ ಬರೋಣ. ಮನೆ ಮದ್ದಲ್ಲಿ ಸೀತಾಫಲ ಜಾಸ್ತಿ ತಿನ್ನಬೇಕು. ಪಿತ್ತಕೋಶದ ಕಲ್ಲು ಕರಗಬೇಕಂದ್ರೆ ಮರಸೇಬು ತಿನ್ನಬೇಕು, ಸೇಬನ್ನು ತಿನ್ನಬೇಕು, ಪೈನಾಪಲನ್ನು ತಿನ್ನಬೇಕು, ಕಿತ್ಲೆ ಹಣ್ಣನ್ನು ತಿನ್ನಬೇಕು, ಬೆಟ್ಟದ ನೆಲ್ಲಿಕಾಯಿಯನ್ನು ಅತಿ ಹೆಚ್ಚಾಗಿ ತೊಗೋಬೇಕು. ಎಲ್ಲನೂ ಒಟ್ಟಿಗೆ ತಿನ್ನಬೇಡಿ. ಒಂದೊಂದು ದಿನ 2-3 ಹಣ್ಣುಗಳನ್ನ ತಾವು ಆಯ್ಕೆ ಮಾಡಿಕೊಂಡು ತೊಗೊಳ್ತಾ ಬರಬೇಕು. ನೀರು 3-4 ಲೀಟ್ರ್ ನೀರನ್ನು ಕಂಪಲ್ಸರಿ ತೊಗೋಬೇಕು.
ಇದರ ಜೊತೆಯಲ್ಲಿ ನಿಮ್ಮ ಮನೆ ಹತ್ರ ಏನೋ ಕೃಷ್ಣ ತುಳಸಿ ಇದ್ದಲ್ಲಿ ಕೃಷ್ಣ ತುಳಸಿಯ ರಸ 1 ಚಮಚ ಹಾಗೂ ವೀಳ್ಯದೆಲೆಯ ರಸ 1 ಚಮಚ, ಅದಕ್ಕೆ ಒಂದು ಸ್ವಲ್ಪ ಜೇನುತುಪ್ಪವನ್ನು ಬೆರೆಸಿ ಬೆಳಗ್ಗೆ ಸಂಜೆ ಊಟಕ್ಕೆ ಮುಂಚೆ ತಗೊಳ್ತಾ ಬರಬೇಕು. 2ನೇದು ಬೂದುಗುಂಬಳಕಾಯಿ ರಸವನ್ನು ಖಾಲಿ ಹೊಟ್ಟೆಲಿ ತಗೊಳ್ಳಿ. ಅದ್ರ ಜೊತೆ ಸೋರೆಕಾಯಿ ಏನೊಂದು ಪಲ್ಯ ಇರುತ್ತೆ, ಸೋರೆಕಾಯಿನ ಸಾಂಬಾರು ಏನಿದೆ ತಾವು ಅತಿ ಹೆಚ್ಚಾಗಿ ಬಳಸಬೇಕಾಗತ್ತೆ. ಇದರ ಜೊತೆಯಲ್ಲಿ ವಾಕಿಂಗ್ ಎಕ್ಸಸೈಸ್ ನೀವು ಮೇಂಟೈನ್ ಮಾಡ್ಕೊಳ್ಳಿ. ಸೊ ಪಿತ್ತಕೋಶದಲ್ಲಿ ಆಗುವಂಥ ಕಲ್ಲಿನ ಸೈಜ್ ಮೇಲೆ ಕೆಲವು ಬಾರಿ ನೀವು ಸರ್ಜರಿ ಮಾಡಿಸ್ಬೇಕಾ ಮಾಡಬಾರ್ದು ಅನ್ನೋದು ಡಿಸೈಡ್ ಆಗುತ್ತೆ. ಸೊ ನಾರ್ಮಲ್ ಆಗಿ ಏನಾಗುತ್ತೆ, ಒಬ್ರೊಬ್ರಿಗೆ ಒಂದೇ ಸ್ಟೋನ್ ಇರುತ್ತೆ, ಒಬ್ರೊಬ್ರಿಗೆ 5 ರಿಂದ 6, 8 ರಿಂದ 10 ಇರುತ್ತೆ. ಸಣ್ಣ ಮರಳು ಗಾತ್ರದಲ್ಲಿ ಇರುತ್ತೆ. ಕೆಲವು ಬಾರಿ ಒಂದು ಚಿಕ್ಕ ಬಾಲ್ ಸೈಜ್ ಇದೆ, ಆ ಸೈಜ್ವರೆಗೂ ಕೂಡ ಪಿತ್ತಕೋಶದಲ್ಲಿ ಕಲ್ಲಿರುತ್ತೆ. ಸೊ 12 mm, 14 mm, 16 mm ಇದೆಲ್ಲ ಪಕ್ಕಕ್ಕಿಡೋಣ. ನಿಮಗೆ ನೋವು ಬಂದಿಲ್ಲ, ನಿಮ್ಮ ಒಬ್ಸ್ಟ್ರಕ್ಟಿವ್ ಜಾಂಡೀಸ್ ಇಲ್ಲ, ಊಟ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಮೋಷನ್ ಚೆನ್ನಾಗಿ ಹೋಗ್ತಾ ಇದೆ ಅಂದರೆ ಯಾವುದೇ ರೀತಿಯಾದ ಸರ್ಜರಿ ಇಲ್ಲದೆ ತಾವು ಮನೆ ಮದ್ದು ಮಾಡಿ ಆಯುರ್ವೇದ ಚಿಕಿತ್ಸೆ ತೊಗೊಂಡು ಈ ಪಿತ್ತಕೋಶದ ಕಲ್ಲನ್ನ ಕಡಿಮೆ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಿ ಅಂತ ಹೇಳ್ತೀನಿ ವೀಕ್ಷಕರೇ. ಬಹುಶಃ ಈ ಸಂಚಿಕೆ ತಮಗೆ ಉಪಯೋಗ ಆಗಿದೆ ಅಂತ ನನ್ನ ಭಾವನೆ. ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ಆ ಸಂಚಿಕೆಯನ್ನು ವೀಕ್ಷಿಸಬೇಕಾದ್ರೆ ನಮ್ಮ ತತ್ವಮಸಿ ಯೂಟ್ಯೂಬ್ ಚಾನಲ್ನ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಮಸ್ಕಾರ ವೀಕ್ಷಕರೇ.